ಅವರಿಗಿನ್ನು ಸಣ್ಣ ಏಜು, ಓದೋ ವಯಸ್ಸಿನಲ್ಲಿ ಮಾಡಬಾರ್ದು ಕೆಲಸ ಮಾಡಿ ಇದೀಗ ಕಂಬಿ ಎಣಿಸ್ತಿದ್ದಾರೆ. ಹುಡುಗರ ವೇಷ ಧರಿಸಿ ಕಳ್ಳತನ ಮಾಡ್ತಿದ್ದ ಐನಾತಿಗಳ ಬೆನ್ನು ಬಿದ್ದಿದ್ದ ಪೊಲೀಸರು ಶಾಕ್ ಆಗಿದ್ರು. ಅಷ್ಟಕ್ಕೂ ಆ ಐನಾತಿ ಗ್ಯಾಂಗ್ ಮಾಡಿದ್ದ ಗನಂದಾರಿ ಕೆಲಸ ಏನು ಅಂತ ನೀವೇ ನೋಡಿ. ನೋಡೋಕೆ ಸಖತ್ ಕ್ಯೂಟ್, ಆದ್ರೆ ಮಾಡ್ತಿದ್ದಿದ್ದು ಕಳ್ಳ ಕೆಲಸ. ಹುಡುಗರಂತೆ ಶರ್ಟ್ ಪ್ಯಾಂಟ್ ಹಾಕೊಂಡು ಕಳ್ಳಿಯರ ಎಂಟ್ರಿ. ಪಕ್ಕಾ ಪ್ರೊಫೆಷನಲ್ ಗ್ಯಾಂಗ್ ಕಂಡು ಕಾಕಿ ಫುಲ್ ಶಾಕ್. ಎಸ್, ಈ ಸಿಸಿಟಿವಿ ನೋಡಿ ಹೇಗೆ ಸಲೀಸಾಗಿ ಹೊಂಚು ಹಾಕಿ ಕಳ್ಳತನ ಮಾಡಿದ್ದಾರೆ ಅಂತ. ಫುಲ್ ಪ್ರೊಫೆಷನಲ್ ಆಗಿ ಬರುವ ಈ ಕಿಲಾಡಿ ಲೇಡಿ ಗ್ಯಾಂಗ್ ಕಳ್ಳತನ ಮಾಡಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿತ್ತು. ಇತ್ತ ಫುಲ್ ತಲೆ ಕೆಡಿಸಿಕೊಂಡಿದ್ದ ಕಾಕಿಗೆ ಅದೊಂದು ವಿಡಿಯೋ, ಆ ಒಂದು ಕೇಸ್ನ ಹಿಂಟ್ ಸಿಕ್ಕಿತ್ತು. ಹೌದು, ಕಳೆದ 3 ದಿನಗಳ ಹಿಂದೆ ಅಂದ್ರೆ 13ರಂದು ಯಲಹಂಕ ಸಮೀಪದ ಅಗ್ರಹಾರ ಲೇಔಟ್ನಲ್ಲಿ ಕಳ್ಳತನ ಆಗಿತ್ತು. ಆಟೋ ಚಾಲಕ ಸಂಗಮೇಶ್ ಎಂಬಾತನ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆ ಮಾಲೀಕ ಸಂಗಮೇಶ್ ಡ್ಯೂಟಿಗೆ ಅಂತ ಹೊರಗೆ ಹೋಗಿದ್ದ. ಈ ವೇಳೆ ಈ ಒಂದು ಕೃತ್ಯವನ್ನ ಎಸಗಲಾಗಿತ್ತು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯ ಕಳ್ಳತನ ಪ್ರಕರಣ ದಾಖಲಾಗಿರ್ತದೆ. ಸಂಗಮೇಶ್ವರ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಹೊರಗಡೆ ಹೋಗಿರ್ತಾರೆ, ಹೊರಗಡೆಗೆ ಲಾಕ್ ಮಾಡಿಕೊಂಡು ಮನೆಯಲ್ಲಿ. ಸೊ ಮಧ್ಯಾಹ್ನ ಸುಮಾರು 2ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ಹೊರಗಡೆ ಇಂದ ಬೀಗ ಹಾಕಿರೋದನ್ನ ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು, ಆಕೆ ಮನೆಯಲ್ಲೇ ಇಬ್ರು ಅಂದ್ರೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿನ ಸಾಕೊಂಡಿರ್ತಾರೆ. ಸೊ ಅವ್ರನ್ನ ಸೇರಿಸ್ಕೊಂಡು 3 ಜನನು ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮ್ ಬಂಗಾರ ಮತ್ತು ಒಂದು 60 ಗ್ರಾಮ್ ಸಿಲ್ವರ್ ಮತ್ತೆ ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಇಮಿಡಿಯೇಟ್ಲಿ ವಿತಿನ್ 2 ಡೇಸ್ ನಮ್ಮ ACP ಅವರು ಮುರುಗೇಂದ್ರಯ್ಯ ಮತ್ತು ನಮ್ಮ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಮತ್ತೆ ಕ್ರೈಮ್ ಸಿಬ್ಬಂದಿ ಎಲ್ಲರೂ ಕೂಡ ಒಂದು ತಂಡನ ಮಾಡಿ ಯಾರು ಅಂತಂದು ಪತ್ತೆ ಮಾಡಿ ಆಕೆ ಯಾರು ಮೇನ್ ಕಿಂಗ್ ಪಿನ್ ರೇಷ್ಮಾ ಅಂತಂದು ಇದ್ದಾಳೆ, ಆಕೆನ ಮತ್ತೆ ಇಬ್ರು ಯಾರು ಹುಡುಗ ಮತ್ತೆ ಹುಡುಗಿ ಇದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಅವರೇ ಮಾಡಿದೀವಿ ಅಂತಂದು ಒಪ್ಕೊಂಡಿದ್ದಾರೆ. ಹೌದು, ಕಳ್ಳತನದ ಬಗ್ಗೆ ಸಂಗಮೇಶ್ ಕೂಡಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇತ್ತ ಎಚ್ಚೆತ್ತುಕೊಂಡ ಸಂಪಿಗೆಹಳ್ಳಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಇನ್ವೆಸ್ಟಿಗೇಷನ್ ವೇಳೆ ಮನೆಯ ಅಕ್ಕಪಕ್ಕ ಇದ್ದ ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿತ್ತು. ಈ ವೇಳೆ ಕಳ್ಳತನಕ್ಕೆ ಬಳಸಿದ್ದ ಬೈಕ್ನ ನಂಬರ್ ತಗಲಾಕೊಂಡಿದ್ದು. ಇನ್ನು ಬೈಕ್ನ ನಂಬರ್ ಪತ್ತೆ ಹಚ್ಚಿದ ಪೊಲೀಸರು ಆರೋಪಿಗಳ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಆರೋಪಿಗಳನ್ನ ಎತ್ತಾಕೊಂಡು ಬಂದು ಪೊಲೀಸರು ಒಂದು ಕ್ಷಣ ದಂಗಾಗಿದ್ರು. ಯಾಕಂದ್ರೆ ಪಕ್ಕಾ ಹುಡುಗರಂತೆ ವೇಷ ಧರಿಸಿ ಕಳ್ಳತನ ಮಾಡ್ತಿದ್ರು ಅನ್ನೋದು ನೋಡಿ ಪೊಲೀಸರು ಶಾಕ್ ಆಗಿದ್ದಾರೆ. ಇಬ್ಬರನ್ನ ವಿಚಾರಣೆ ನಡೆಸಿದಾಗ ಅಪ್ರಾಪ್ತ ಹುಡುಗಿಯರು ಅಂತ ಗೊತ್ತಾಗಿದೆ. ಸದ್ಯ ಕಳ್ಳತನ ಮಾಡಿದ್ದ ಚಿನ್ನಾಭರಣಗಳನ್ನ ಪೊಲೀಸರು ರಿಕವರಿ ಮಾಡಿದ್ದು ಹೆಚ್ಚಿನ ತನಿಖೆ ನಡೆಸಲಾಗ್ತಿದೆ. ಅದೇನೇ ಹೇಳಿ, ನೀಟಾಗಿ ಪುಸ್ತಕ ಹಿಡಿದು ಓದಿದ್ರೆ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಈ ಹೆಣ್ಣು ಮಕ್ಕಳಿಗೆ ಬರ್ತಿರ್ಲಿಲ್ವಾ ಏನೋ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.